So hi guys, welcome back to my YouTube channel. Ooh, child, listen. Naturally the voice. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಂಕಿಗೆ ಕೆಲ್ಸಕ್ಕೆ ಬಿಡೋಣ ಅಂತ ಹೋಗ್ತಾ ಇದ್ದೆ. ಟೈಮ್ ಆಗಿಬಿಟ್ಟಿತ್ತು ಅಂತ ಫಾಸ್ಟಾಗಿ ಹೊಡಿತಾ ಇದ್ದ. ಅಲ್ಲಿಂದ ಅವ್ರ ಕೆಲಸದ ಹತ್ರ ರೀಚ್ ಆದ್ವಿ. ಟೈಮ್ ಆಗಿದ್ರು ಪರವಾಗಿಲ್ಲ ಅಂತ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬ್ರೇಕ್ ಹಾಕಿದ್ವಿ. ಅಲ್ಲಿಂದ ಟೀ ಕುಡ್ಕೊಂಡು ಗಾಡಿ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಕೊಡ್ತಾಯಿತ್ತು ಅಂತ ಚೆಕ್ ಮಾಡಿಸಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಮಧ್ಯಾಹ್ನ ಊಟಕ್ಕೆ ಏನಾರು ಮಾಡ್ಕೊಳೋಣ ಅಂತ ಮಾರ್ಟ್ ಹತ್ರ ಬಂದು ತಿಂಡಿಗಳು ತೊಗೊಂಡು ನವೀನ ಬರ್ತೀನಿ ಅಂದ. ಅದಕ್ಕೆ ಮತ್ತೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ರೂಮ್ ಕಡೆ ಬಂದೆ. ರೂಮ್ ಕಡೆ ಬಂದು ನೋಡ್ತೀನಿ ರೂಮ್ ತುಂಬ ಮೆಸ್ಸಿಯಾಗಿತ್ತು. ಹಂಗೆ ಕ್ಲೀನ್ ಮಾಡ್ತಾ ಅಡುಗೆಗೆ ರೆಡಿ ಮಾಡಿಕೊಂಡೆ. ಲೈಟಾಗಿ ಏನಾರು ಮಾಡ್ಕೊಳಲ್ಲ ಅಂತ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡಿ ಬ್ರೆಡ್ ಆಮ್ಲೆಟ್ ಮಾಡಿ ತಿಂದ್ಕೊಂಡು ಸ್ವಲ್ಪ ತಂಗೆ ಹೊಂದ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ನವೀನ ರೀಚ್ ಆದ ಅಂತ ಗೊತ್ತಾಯಿತು. ಅದಕ್ಕೆ ಸ್ನಾನ ಮಾಡಿಕೊಂಡು ಅವನ್ನ ಪಿಕಪ್ ಮಾಡೋಣ ಅಂತ ರೆಡಿ ಆದೆ. ನವೀನ ಆಲೇ ಬಂದು ವೆಯ್ಟ್ ಮಾಡ್ತಾಯಿದ್ದಾರಂತೆ, ಬನ್ನಿ ಹೋಗಿ ಕರ್ಕೊಬರೋಣ. ಈಗ ಜಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆದ. ನವೀನ ಅವ್ರು ಬಂದಿದ್ದರು. ನವೀನ ಅವರೇ ನಮ್ಮ ಚಾನಲ್ಗೆ ಒಂದು ಆಯ್ ಮಾಡಿ. ನವೀನನ ಬ್ಯಾಗ್ ಇಡೋಕ್ಕೆ ಅಂತ ನವೀನನ ಬೀಚ್ ಹತ್ರ ರೀಚ್ ಆದ್ವಿ. 4,000 ಫೀಸ್ ಕಟ್ಬಿಟ್ಟಿದ್ದಾರೆ ಅಂತ ಏನು ಮಾಡೋದು, ಒಂದು 5-10 ನಿಮಿಷ ಸ್ಪೆಂಡ್ ಮಾಡೋಣ ಅಂತ ಅಲ್ಲೇ ಉಳ್ಕೊಂಡ್ವಿ. ನವೀನ ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ಅವ್ರ ಮಮ್ಮಿ ಕರ್ಜಿಕಾಯಿ ಮಾಡಿ ಕೊಟ್ಟು ಕಳಿಸಿದ್ರು. ಕರ್ಜಿಕಾಯಿ ತಿಂತ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಕೊಂತ ಆಂಟಿಗೊಂದು ಟ್ಯಾಂಕ್ಸ್ ಹೇಳಿ ಸರಿ ಇನ್ನೇನು ಸಂಜೆ ಆಯಿತು ಅಂತ ರೂಮ್ ಕಡೆ ಹೋಗೋಣ ಅಂತ ಹೊರಟ್ವಿ. ನೈಟಿಗೆ ಅಡುಗೆ ಏನಾರು ಮಾಡೋಣ ಅಂತ ಯೋಚನೆ ಮಾಡ್ಕೊಂತ ಮತ್ತೆ ಮಾಲ್ಟಿಗೆ ಹೋಗಿ ಅಡುಗೆಗೆ ಸ್ವಲ್ಪ ಐಟಮ್ ತೊಗೊಬಂದ್ವಿ. ಮನೆಗೆ ಬಂದು ಕಾಫಿ ಮಾಡಿದೆ. ನವೀನ್ ಅವರ ಟೀಗೆ ಇದೆ ಕಾಫಿ. ವೀಡಿಯೋಗೆ ರಿಂಗ್ ಲೈಟ್ ತೊಗೊಂಡೋಗೋಣ ಅಂತ ಬಂದ್ವಿ. ರಿಂಗ್ ಲೈಟ್ ತೊಗೊಂಡು ಮನೆಗೆ ಬಂದ್ವಿ. ನವೀನ್ ಅವ್ರು ಆಲೇ ಅನ್ನ ಮಾಡಿದ್ರು. ನವೀನ್ ಅವ್ರಿಗೆ ಅಡುಗೆ ಏನು ಮಾಡ್ತಾಯಿದ್ದೀರೋ ಅಂತ ಕೇಳೋಣ ಬನ್ನಿ. ನವೀನ್ ಅವರೇ ಏನು ಮಾಡ್ತಾಯಿದ್ದೀರಾ? ನವೀನ್ ಅವರೇ ಏನು ಮಾಡ್ತಾಯಿದ್ದೀರಿ? ಅದೇ ಏನು ಮಾಡ್ತಾಯಿದ್ದೀರಾ ತಿನ್ನಕ್ಕೆ? ಅಬ್ಬಾ ಅಣ್ಣ ಸಖತ್ತಾಗಿ ಆ್ಯಕ್ಟಿಂಗ್. ನೋಡ್ತಾ 5 ನಿಮಿಷಕ್ಕಾಗಲೇ ಎಗ್ ರೈಸ್ ರೆಡಿ ಮಾಡಿಬಿಟ್ರು. ಫೈನಲಿ ನವೀನ್ ಅವರು ಎಗ್ ರೈಸ್ ಮಾಡಿದ್ದಾರೆ. ಇವತ್ತು ಹುಷಾರಿಲ್ದಿರೋ ಕಾರಣ ಪಾಪ ಅವ್ರ ಕೈ ಕೆಲಸ ಕೊಟ್ಬಿಟ್ಟಿದ್ದೀನಿ. ಸಾರಿ ಫಾರ್ ದಟ್ ನವೀನ್ ಅವರೇ. ಯಾವಾಗಲೂ ನಾನೇ ಬಿಡೋದ್ರು ಮಾಡೋದು ಮಚ್ಚ ಮನ್ಸ್ಬಿಟ್ಟು ಕೇಳು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.